ನನಗೆ ಆ ದಿನ ಬಂದ್ರು, ನೀರ್ ಕುಡಿಬೇಕು ಅಂದ್ರು. ನೀರ್ ಕುಡಿಯಕ್ಕೆ ನಲ್ಲಿ ಇದೆ ಕುಡೀರಿ ಅಂದೆ. ಆಮೇಲೆ ಅವ್ರ ನಲ್ಲಿ ನೀರ್ ಕುಡಿಲಿಲ್ಲ. ಹಾಗೆ ಸೀದಾ ಬಲವಂತದಲ್ಲಿ ಡೋರ್ ತಳ್ಕೊಂಡು ಒಳಗ್ ಬಂದ್ರು. ಒಳಗ್ ಬಂದು ಬೀರಲ್ಲಿ ಇರೋದ್ನೆಲ್ಲ ದೋಚ್ಕೊಂಡ್ರು. ಲಾಸ್ಟ್ ಕಿವಿಲಿ ಇದ್ದಿದ್ದು, ಪಕ್ಕದಲ್ಲಿ ಇದ್ದಿದ್ದು, ಕೈಲಿ ಇದ್ದಿದ್ದೆಲ್ಲ ಪರ್ಚಾಟ್ ತಗೊಂಡ್ರು. ಅದು ನನಗ್ ಮಾತ್ರ ಆಗುಂಬೆ ತೀರ್ಥಹಳ್ಳಿ ಮಾಳೂರ್ ಪೊಲೀಸ್ ಸ್ಟೇಷನ್ನವರು ತುಂಬಾ ಹೆಲ್ಪ್ ಮಾಡಿದ್ರು. ನಂಗೆ ತುಂಬಾ ನನ್ನಿಂದ ಅವ್ರಿಗೆ ಧನ್ಯವಾದ. 4 ಗಂಟೆ ಆಗ್ಬೋದು ಅಷ್ಟೊತ್ತಿಗೆ ಬಂದು ಅದೇ ನೀರ್ ಕುಡಿಬೇಕು ಅಂತ ಕೇಳಿದ್ರು. ನೀರಲ್ಲಿ ನಲ್ಲಿಲಿದೆ ಕುಡೀರಿ ಅಂದೆ. ಆ ನೀರ್ ಕುಡಿಲ್ಲ. ಅರ್ಧ ಗಂಟೆ ಡೋರ್ ಸೈಡಲ್ಲಿ ನಿಂತಾರೆ. ಹೋದ್ರೇನು ಅಂತ ಹೇಳಿ ನಾನು ಅರ್ಧ ಗಂಟೆ ಮೇಲೆ ಡೋರ್ ಸಣ್ಣ ತಗೊಂಡು ನೋಡಿದೆ. ನೋಡಿದ ತಕ್ಷಣ ಡೋರ್ ಹಿಂಭಾಗದಲ್ಲಿ ನಿಂತಿರೋದು ನಂಗೆ ಗೊತ್ತಿಲ್ಲ. ಡೋರ್ ಬಲವಂತದಲ್ಲಿ ತಳ್ಕೊಂಡು ಒಳಗ್ ಬಂದು ನುಗ್ಗಿಬಿಟ್ರು. ಇತ್ತೇನೋ ಹೇಳ್ತಿದ್ರು. ಕಿರ್ಚಾಡ್ಬಿಟ್ಟೆ. ಕಿರ್ಚಾಡಿದ ತಕ್ಷಣನೇ ಚಾಕು ಬೇಕಾ ಅಂತ ಹೇಳಿ ಕೇಳ್ತಿದ್ರು. ಚಾಕು ಬೇಕಾ ಅಂತ ಹೇಳಿ ಹೆದರ್ಸ್ರು. 2 ಜೊತೆ ಬಳೆ, 1 ರಿಂಗು, 2 ಪ್ಲೇಟು, 3 ಜೊತೆ ಓಲೆ, ಬೆಳ್ಳಿ ಕಪ್, ಅರ್ಶಿನ ಕುಂಕುಮ ಹಾಕುವ ಕಪ್ಗಳು ಎಲ್ಲ ತಗೊಂಡು ಹೋದ್ರು. ದುಡ್ಡು ಪೊಲೀಸ್ನವ್ರು ಆಮೇಲೆ ಏನೋ ಹಿಡಿದ್ರಂತೆ. ಹಿಡಿದೆಲ್ಲ ವಶಪಡಿಸ್ಕೊಂಡಿವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ಕೊಡ್ತಾರೆ ಏನೋ ಗೊತ್ತಿಲ್ಲ. ಅಂತೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಪೊಲೀಸ್ನವರು, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ನನ್ನ ಹೆಸರು ವಿಶಾಲಾಕ್ಷಿ. ಪ್ರಕರಣಗಳು ಮತ್ತು 2026ನೇ ಸಾಲಿನ 142 ಪ್ರಕರಣಗಳನ್ನ ಪತ್ತೆ ಹಚ್ಚಿ ಅವರು 174 ಒಟ್ಟು ಈ ಪ್ರಕರಣಗಳಲ್ಲಿ 5,73,00,000ಕ್ಕೂ ಹೆಚ್ಚು ರೂಪಾಯಿ ಮೊತ್ತದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಯಾರಿಗೆ ಅದು ಕಳೆದು ಹೋಗಿತ್ತೋ ಅವರಿಗೆ ಅದನ್ನ ವಾಪಸ್ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಯಾರು ನೊಂದವರಿದ್ದಾರೋ ಅವರಿಗೆ ಒಂದು ತೃಪ್ತಿಯನ್ನ, ನಮ್ಮ ಸ್ವತ್ತು ನಮ್ಗೆ ವಾಪಸ್ ಬಂದಿದೆ ಎನ್ನುವ ಬಹಳ ಮುಖ್ಯವಾದ ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೇನೆ. ಇದ್ರ ಜೊತೆಗೆ ಕಳೆದು ಹೋದಂತಹ 1,164 ಮೊಬೈಲ್ ಫೋನ್ಗಳನ್ನು ಕೂಡ ಅವರು ವಶಪಡಿಸಿಕೊಂಡು ಸಂಬಂಧಪಟ್ಟ ಕಳೆದು ಹೋದವರಿಗೆ ವಾಪಸ್ ಕೊಡ್ತಾ ಇದ್ದಾರೆ. 2026ನೇ ಸಾಲಿನಲ್ಲಿ ಬಹಳ ಮುಖ್ಯವಾಗಿ ಒಂದು ಲಾಭಕಾರಿ ಕೊಲೆ, ಸ್ವತಃ ರಿಲೇಟಿವ್ ಮಾಡಿದಂತ ಕೊಲೆ, 3 ದರೋಡೆ, 17 ಸುಲಿಗೆ, 7 ಸರಗಳ್ತನ, 34 ಕಣ್ಣ ಕಳವು, 31 ಸಾಮಾನ್ಯ ಕಳವು, 14 ಜಾನುವಾರು ಕಳವು ಮತ್ತು 21 ವಾಹನ ಕಳವು. ಇವರೆಲ್ಲ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿ ಅವರ ಇತಿಹಾಸವನ್ನು ದಾಖಲೆ ಮಾಡಿ ನಾನು ಈಗಾಗಲೇ ಹೇಳಿದಂಗೆ 5,73,00,000 ಮೊತ್ತದ ಒಂದು ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸ್ವತ್ತು ವಶಪಡಿಸಿಕೊಂಡ ಎಲ್ಲರಿಗೂ ಸೇರಿ ನಾನು ಒಟ್ಟು 50,000 ರೂಪಾಯಿ ಮೊತ್ತದ ಬಹುಮಾನವನ್ನ ಘೋಷಣೆ ಮಾಡ್ತಾ ಇದ್ದೇನೆ. ಇಷ್ಟು ಒಳ್ಳೆಯ ಕೆಲಸವನ್ನ ಮಾಡಿರ್ತಕ್ಕಂತಹ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ನಿಖಿಲ್ ಮತ್ತು ಶ್ರೀ ಕಾರ್ಯಪ್ಪ ಹಾಗೂ ಅವರ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಕೊನೆ ಕಾನ್ಸ್ಟೇಬಲ್ ವರೆಗೆ ತಂಡ ಏನು ಕೆಲಸ ಮಾಡಿದೆ ಅದಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ ಇಲ್ಲಿಗೆ ಬಂದು ಕಳೆದು ಹೋದಂತಹ ಸ್ವತ್ತನ್ನ ವಾಪಸ್ ತೆಗೆದುಕೊಳ್ಳುವಾಗ ನೊಂದವರ ಮುಖದಲ್ಲಿ ಒಂದು ನಗೆ ಏನ್ ಕಂಡು ಬಂತು ಅದು ಬಹಳ ಮುಖ್ಯ ನಮಗೆ. ಅದನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ.